ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಮಹತ್ವವನ್ನು ಅರಿಯುವವರಿಗೆ ತಮ್ಮ ಮಹತ್ವವೂ ಅರ್ಥವಾಗುತ್ತದೆ. ನಿನ್ನ ಶಕ್ತಿಯುಳ್ಳ ಉಪಸ್ಥಿತಿಯಲ್ಲಿ ಶಕ್ತಿಶಾಲಿಗಳು ಮಾತ್ರವೇ ಹಿತವನ್ನು ಕಾಣುತ್ತಾರೆ. ತಮ್ಮೊಳಗಿನ ದೈವ ಶಕ್ತಿಯನ್ನು ಅರಿಯದವರಿಗೆ ನಿನ್ನ ಶಕ್ತಿ ಅರ್ಥವಾಗದು. ಆದರೆ ಅವರಿಗೋಸ್ಕರ ನಿನ್ನ ಮನಸ್ಸಿನಲ್ಲಿ ಕರುಣೆಯ ಭಾವನೆ ಇರಲಿ. ಕೋಪವನ್ನು ಬಿಟ್ಟು ಬಿಡು. ನಿನ್ನನ್ನು ನಾನು ಸದಾ ಗುರುವಿನ ಮಾರ್ಗದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನೀನು ಸರಿಯಾದ ಮಾರ್ಗದಲ್ಲೇ ಇರುವೆ. ನೀನು ನನ್ನ ರಕ್ಷಣೆಯಲ್ಲಿರುವೆ. ನಿನ್ನ ಪ್ರಾರ್ಥನೆಗಿರುವ ಶಕ್ತಿ ಅಪಾರವಾದುದು. ತನಗೋಸ್ಕರ ಪ್ರಾರ್ಥಿಸು, ಎಲ್ಲರಿಗೋಸ್ಕರ ಪ್ರಾರ್ಥಿಸು. ನೀನು ಮಾಡುವ ಪ್ರಾರ್ಥನೆ ನಿನ್ನ ಜೀವನದಲ್ಲಿ ನಿನಗೆ ಬೇಕಾದುದನ್ನು ಖಂಡಿತವಾಗಿಯೂ ತರುತ್ತದೆ. ನಂಬಿ ಪ್ರಾರ್ಥನೆಯನ್ನು ಮಾಡು. ನಿನ್ನ ಕ್ಷೇತ್ರದಲ್ಲಿ ನೀನು ಉತ್ತಮ ಸಾಧನೆಯನ್ನು ಮಾಡಲಿರುವೆ. ತನ್ನ ಮೇಲೆ, ತನ್ನ ಕಾರ್ಯದ ಮೇಲೆ ಮಾತ್ರವೇ ನಿನ್ನ ಗಮನವಿರಲಿ. ಎಲ್ಲ ದಿಶೆಗಳಿಂದ ನಿನಗೆ ಬೆಂಬಲವಿದೆ. ನಿನ್ನ ಹೆಸರಿಗೆ ಯಾವ ಭಂಗವೂ ಬರುವುದಿಲ್ಲ. ಒಳ್ಳೆಯವರ ಬಗ್ಗೆ ಒಳ್ಳೆಯದನ್ನೇ ಮಾತನಾಡುವುದರಿಂದ ಪುಣ್ಯಗಳ ಸಂಪಾದನೆಯಾಗುತ್ತದೆ. ಒಳ್ಳೆಯವರ ಬಗ್ಗೆ ಕೀಳಾಗಿ ಮಾತನಾಡುವವರ ಬಗ್ಗೆ ನೀನು ಚಿಂತಿಸಬೇಡ. ಸಮಯ, ಕರ್ಮ ಎಲ್ಲವನ್ನು ನೋಡಿಕೊಳ್ಳುತ್ತದೆ. ನನ್ನ ಮಗುವೆ, ನೀನು ನಿನ್ನ ಭಕ್ತಿಯಲ್ಲಿ ಸಂತೋಷವಾಗಿರು. ನಿನಗೆ ನನ್ನ ಆಶೀರ್ವಾದವಿದೆ. ನೆಮ್ಮದಿಯಾಗಿರು. ಸಕಲ ಸೌಭಾಗ್ಯಗಳು ನಿನ್ನದಾಗುತ್ತವೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.